ಈ ಜಗತ್ತಿನಲ್ಲಿ ಅಚ್ಚರಿಗಳಿಗೆ ವಿಸ್ಮಯಗಳಿಗೇನು ಕೊರತೆನೇ ಇಲ್ಲ. ಹಲವು ಭಿನ್ನ ವಿಚ್ಛಿನ್ನಗಳು ಸುದ್ದಿಯಾಗುತ್ತಲೇ ಇರುತ್ತವೆ. ಈಗ ನಾವು ಹೇಳ್ತಾ ಇರೋದು ಕೂಡ ವಿಸ್ಮಯ, ಜಗತ್ತಿನ ವಿಸ್ಮಯಕಾರಿ ಸುದ್ದಿಯಾಗಿದೆ. ಹೌದು, ಈಕೆಯದು 24 ಇಂಚು ಹೈಟು, 5 kg ವೇಟು, ವಯಸ್ಸು 30. ಇವಳು 1 ಲೀಟರ್ ಕೋಕೋ ಕೋಲಾ ಬಾಟಲಿಗಿಂತ ಸ್ವಲ್ಪ ಮಾತ್ರ ಉದ್ದ ಇದ್ದಾಳೆ. ಜೋರಾಗಿ ಗಾಳಿ ಬಂದರೆ ಹಾರಿ ಹೋಗುತ್ತಾಳೆ ಅನ್ನುವಷ್ಟು ಸಣ್ಣಗಿದ್ದಾಳೆ. ಜಗತ್ತಿನ ಅತ್ಯಂತ ಕುಳ್ಳ ಯುವತಿ ಎಂಬ ದಾಖಲೆಗೆ ಪಾತ್ರರಾಗಿರುವ ಭಾರತದ ಜ್ಯೋತಿ ಆಮ್ಗೆ ಗಿನ್ನಿಸ್ ದಾಖಲೆಯ ರೋವಾರಿ. ಗಿನ್ನಿಸ್ ಅಧಿಕಾರಿಗಳ ಪ್ರಕಾರ ಜ್ಯೋತಿ ಕಳೆದ 2 ವರ್ಷಗಳಲ್ಲಿ ಕೇವಲ 1 ಸೆಂಟಿಮೀಟರ್ಗಿಂತಲೂ ಕಡಿಮೆ ಎತ್ತರಕ್ಕೆ ಬೆಳೆದಿದ್ದಾಳೆ. 2011ರಲ್ಲಿ ಅವರ 18ನೇ ವಯಸ್ಸಿನಲ್ಲಿ ಗಿನ್ನಿಸ್ ದಾಖಲೆ ಸೇರಿದ್ದಾಳೆ. ಈಕೆ ಅಮೆರಿಕನ್ ಹಾರರ್ ಸ್ಟೋರಿ ಮೊದಲಾದ ಟಿವಿ ಶೋಗಳಲ್ಲಿ ಭಾಗವಹಿಸಿ ಜ್ಯೋತಿ ಹೆಸರುವಾಸಿಯಾಗಿದ್ದಾರೆ. ಅವರ ಕುಬ್ಜತನಕ್ಕೆ ಅಕೋಂಡ್ರೋಪ್ಲಾಸಿಯಾ ಅನ್ನುವ ಅಂಶ ಕಾರಣವಾಗಿದೆ. ಅಂದ ಹಾಗೆ ಜ್ಯೋತಿ ಮಹಾರಾಷ್ಟ್ರದ ನಾಗ್ಪುರ್ ಮೂಲದವರಾಗಿದ್ದಾರೆ. ತಮ್ಮ ಕುಳ್ಳ ದೇಹದಿಂದಲೇ ಇವರು ಈಗ ವಿಶ್ವದ ಗಮನ ಸೆಳೆಯುತ್ತಿದ್ದಾರೆ. ಅಂದ ಹಾಗೆ ಟರ್ಕಿಯ ಸುಲ್ತಾನ್ ಕೋಸೆನ್ ವಿಶ್ವದ ಅತಿ ಎತ್ತರದ ವ್ಯಕ್ತಿ. ಇವರ ಎತ್ತರ 8 ಅಡಿ 9 ಇಂಚು. ಭಾರತದ ಜ್ಯೋತಿ ಆಮ್ಗೆ ಇರುವುದು 2 ಅಡಿ 6 ಇಂಚು. ಇವರಿಬ್ಬರು ಜಗತ್ತಿನ ಅತಿ ಎತ್ತರದ ಮತ್ತು ಕುಬ್ಜ ವ್ಯಕ್ತಿಗಳು ಎಂದು ಗಿನ್ನಿಸ್ ದಾಖಲೆ ಹೇಳುತ್ತದೆ. ಅವರಿಬ್ಬರ ಎತ್ತರದಲ್ಲಿ ದೊಡ್ಡ ವ್ಯತ್ಯಾಸವಿದ್ದರೂ ಇತ್ತೀಚೆಗೆ ಪಿರಮಿಡ್ ಎದುರುಗಡೆ ಫೋಟೋ ಶೂಟ್ ತುಂಬಾ ಸುಂದರವಾಗಿ ಬಂದಿದೆ. ಪಿರಮಿಡ್ ಬಳಿಯಲ್ಲಿ ಕಲ್ಲು ಬಂಡೆಗಳ ಪಕ್ಕದಲ್ಲಿ ನಿಂತು ಕುಳಿತ ಭಂಗಿಯ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಗಮನವನ್ನು ಸೆಳೆದು ವೈರಲ್ ಕೂಡ ಆಗಿದ್ದವು. ಸ್ನೇಹಿತರೆ, ಹಾಗೆಯೇ ಇಲ್ಲೊಂದು ಫ್ಯಾಮಿಲಿ ಇದೆ. ಇಂಥದೊಂದು ಕುಟುಂಬವನ್ನು ನೀವು ಇದುವರೆಗೆ ಎಲ್ಲಿಯೂ ನೋಡಿರಲು ಸಾಧ್ಯವಿಲ್ಲ ಅಥವಾ ನೋಡಿರಬಹುದು. ಈ ಮನೆಯಲ್ಲಿ ಇರೋ 21 ಮಂದಿಯಲ್ಲಿ 18 ಜನ ಅತ್ಯಂತ ಕುಳ್ಳರು. ಭಾರತದಲ್ಲಿರುವ ಈ ಕುಬ್ಜ ಕುಟುಂಬ ವಿಶೇಷ ಸ್ಟೋರಿ ಖಂಡಿತ ವಿಚಿತ್ರ ಅನಿಸುತ್ತದೆ. ಅದೇಗೆ ಇವರೆಲ್ಲ ಇಷ್ಟೊಂದು ಕುಳ್ಳಗೆ ಇರಲು ಸಾಧ್ಯ? ಅದು ಒಂದೇ ಕುಟುಂಬದಲ್ಲಿ 18 ಮಂದಿ ಈ ರೀತಿಯ ಕಡಿಮೆ ಬೆಳವಣಿಗೆ ಹೊಂದಲು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಈ ಕುಳ್ಳರ ಕುಟುಂಬ ಇರೋದು ತೆಲಂಗಾಣದ ಹೈದರಾಬಾದ್ನಲ್ಲಿ. ರಾಮ್ ರಾಜ್ ಚೌಹಾಣ್ ಈ ಕುಟುಂಬದ ಮುಖ್ಯಸ್ಥರಾಗಿದ್ದಾರೆ. ಇವರ ಕುಟುಂಬದಲ್ಲಿ ಹೆಚ್ಚಾಗಿ ಇರುವುದು ಮಹಿಳೆಯರು. ಇದು ನಿಜಕ್ಕೂ ಸವಾಲಿನ ಸಂಗತಿ ಅಂತಾರೆ ರಾಮರಾಜ್. ಇವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿದ್ರೆ ಎಲ್ಲರೂ ಇವರನ್ನೇ ಕುತೂಹಲದಿಂದ ನೋಡುತ್ತಾರೆ. 10 ಪ್ರಶ್ನೆಗಳನ್ನ ಕೇಳುತ್ತಾರೆ. ಫೋಟೋಗಳನ್ನ, ಸೆಲ್ಫಿಗಳನ್ನ ತೆಗೆಯಲು ಮುಗಿಬೀಳುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಗೆಪಾಟಿಗೆ ಒಳಗಾಗುತ್ತೇವೆ ಅನ್ನೋದು ದುಃಖಕರ ಸಂಗತಿ. ಇಷ್ಟೊಂದು ಕುಳ್ಳಗಿರುವ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದ್ರೆ ಅದನ್ನೆಲ್ಲವೂ ಇವರು ಮೆಟ್ಟಿ ನಿಂತಿದ್ದಾರೆ. 52 ವರ್ಷದ ರಾಮರಾಜ್ ಅವರಿಗೆ ಯಾರು ಕೂಡ ಕೆಲಸವನ್ನ ಕೊಡುವುದಿಲ್ಲ. ಎಲ್ಲೆಡೆ ಅಲೆದು ಸಾಕಾಗಿ ತಾವೇ ಒಂದು ಮ್ಯಾರೇಜ್ ವೆಲ್ಕಮರ್ ಅನ್ನೋ ಶಾಪ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಇದರ ಮೂಲಕ ಮದುವೆಗೆ ಡ್ರೆಸ್ ರೆಡಿ ಮಾಡಿಕೊಡುವುದು ಇವರ ಮುಖ್ಯ ಕೆಲಸವಾಗಿದೆ. ಈ ಕೆಲಸಕ್ಕೆ ಮನೆಯವರು ಕೂಡ ಸಾಥ್ ನೀಡುತ್ತಿದ್ದಾರೆ ಎನ್ನುತ್ತಾರೆ. ರಾಮರಾಜ್ ಅವರ 27 ವರ್ಷದ ಮಗಳು ಅಂಬಿಕಾ ಅಕೌಂಟೆಂಟ್. ಆದ್ರೆ ಇವಳು ಕೂಡ ಅತ್ಯಂತ ಕುಳ್ಳಗೆ ಇರುವುದರಿಂದ ಇವಳಿಗೂ ಯಾರು ಕೂಡ ಕೆಲಸವನ್ನು ಕೊಡುತ್ತಾ ಇಲ್ಲ. ಎಷ್ಟೇ ಬ್ರಿಲಿಯಂಟ್ ಆದರೂ ಅವಳನ್ನ ಹಾಸ್ಯಮಯ ರೀತಿ ನೋಡಿ ಎಲ್ಲರೂ ಎಲ್ಲ ಕಡೆನೂ ರಿಜೆಕ್ಟ್ ಮಾಡುತ್ತಿದ್ದಾರೆ ಅನ್ನೋದು ಅವಳ ಸಮಸ್ಯೆ ಆಗಿದೆ. ಮುಂದೊಂದು ದಿನ ನಾನು ಚಾಲೆಂಜ್ ಮಾಡುತ್ತೇನೆ, ನಾನು ಅಕೌಂಟೆಂಟ್ ಆಗಿ ತೋರಿಸುತ್ತೇನೆ ಎನ್ನುವುದು ಅವರ ಛಲವಾಗಿದೆ. ಅಲ್ಲಿಯವರೆಗೂ ಈ ಒಂದು ಕೆಲಸವನ್ನ ಮಾಡುತ್ತೇನೆ ಎನ್ನುತ್ತಾರೆ ರಾಮರಾಜ್ ಅವರ ಮಗಳು ಅಂಬಿಕಾ. ರಾಮರಾಜ್ ಅವರ ಅಣ್ಣ ಪೃಥ್ವಿರಾಜ್ ಕೂಡ ಕುಳ್ಳರಾಗಿದ್ದರು. ಅವರು ಇತ್ತೀಚೆಗೆ ಈ ಒಂದು ಸಮಸ್ಯೆಯಿಂದಲೇ ತೀರಿಕೊಂಡಿದ್ದಾರೆ. ಕಿರಿಯ ತಮ್ಮ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡಿದ್ದಾನೆ. ಅವರ ಹೆಂಡತಿ ಟೈಲರಿಂಗ್ ಕೆಲಸ ಮಾಡುತ್ತಾರೆ. ಮನೆಯಲ್ಲಿ 21 ಜನ ಸದಸ್ಯರಿದ್ದು ಅದರಲ್ಲಿ 18 ಜನ ಕುಬ್ಜರಾಗಿದ್ದಾರೆ. 4 ಜನ ಸಹೋದರರು, 7 ಜನ ಸಹೋದರಿಯರು ಸೇರಿ 18 ಜನ ಕುಬ್ಜರಾಗಿರುವ ಈ ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ವೈವಾಹಿಕ ಜೀವನಕ್ಕೆ ತೊಂದರೆ ಆಗುತ್ತದೆ. ಅಷ್ಟೇ ಅಲ್ಲ, ಗಂಡಸರು ಕೂಡ ಯಾರು ಕೂಡ ಹೆಣ್ಣು ಕೊಡದೆ ದೂರವಾಗಿದ್ದಾರೆ. ಹೀಗೆ ಕುಳ್ಳಗೆ ಇರುವುದರಿಂದ ನಡೆಯಲು ಸಾಕಷ್ಟು ತೊಂದರೆಗಳಾಗುತ್ತವೆ. ವಯಸ್ಸು ಆಗುತ್ತಿದ್ದಂತೆಯೇ ಕೈಕಾಲುಗಳಲ್ಲಿ ಶಕ್ತಿ ಕಳೆದು ಹೋಗುತ್ತಾ ಇದೆ. ಇದೇ ಒಂದು ತೊಂದರೆಯನ್ನ ರಾಮರಾಜ್ ಅವರ ತಂದೆಯು ಕೂಡ ಅನುಭವಿಸಿದ್ದರು. ಇದು ನಮಗೆ ದೇವರ ಕೊಟ್ಟಿರುವ ಶಾಪವೋ ಉಡುಗೊರೆಯೋ ಗೊತ್ತಿಲ್ಲ. ನೋಡಿ ನಗುವರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದು ಬೇಡ ಅನ್ನುತ್ತಾರೆ ಈ ಒಂದು ಕುಟುಂಬ. ಇದು ಆಂಜನೇಯನ ರೂಪವಿದ್ದಂತೆ. ಆಂಜನೇಯನಿಗೆ ಹೇಗೆ ಮುಖ ಬಾಡಿತ್ತೋ ಹಾಗೆಯೇ ನಾವು ಇಲ್ಲಿ ಕುಳ್ಳರಾಗಿದ್ದೇವೆ. ಇನ್ನು ರಾಮರಾಜ್ ಅವರ ಪತ್ನಿ ಸಾಮಾನ್ಯರಂತೆ
ಸಾಧ್ಯತೆ ಇದ್ದರು. ಆದರೆ 1993ರಲ್ಲಿ 7 ತಿಂಗಳು ಮಗುಗೆ ಡೆಲಿವರಿ ಸಮಯದಲ್ಲಿ ಅವರು ತಮ್ಮ ಪ್ರಾಣವನ್ನ ಕೊಟ್ಟಿದ್ದರು. ಕುಬ್ಜತನ ಅನ್ನೋದು ದೇವರ ವಿಶೇಷ ಕೊಡುಗೆ ಅನ್ನೋದು ಅವರ ನಂಬಿಕೆ. ಆದ್ರೆ ಈ ಕುಟುಂಬದ ಕಣ್ಣೀರಿನ ಕತೆ ಹಿಂದೆ ನಿಜಕ್ಕೂ ಇರೋದು ಅಹೋಂಡ್ರಾಪ್ಲಾಸಿಯಾ ಅನ್ನೋ ಆನುವಂಶಿಕ ಕಾಯಿಲೆ. ಈ ಒಂದು ಸಮಸ್ಯೆಯಿಂದಲೇ ಅವರ ಮನೆಯಲ್ಲಿಯೇ ಎಲ್ಲರೂ ಕುಬ್ಜರಾಗಿದ್ದಾರೆ ಅನ್ನುತ್ತಾರೆ. ಹೀಗಾಗಿಯೇ ದೈಹಿಕವಾಗಿ ಅವರಿಗೆ ಬೆಳವಣಿಗೆ ಆಗುತ್ತಿಲ್ಲ. ಕೈ ಹಾಗೂ ಕಾಲುಗಳು ದಪ್ಪವಾಗಿರುತ್ತವೆ. ವಯಸ್ಸಾದಂತೆ ಶಕ್ತಿ ಕಳೆದುಕೊಳ್ಳುವುದರಿಂದ ಕೆಲಸ ಮಾಡಲು ಕೂಡ ಕಷ್ಟ ಆಗುತ್ತಿದೆ. ನಡೆಯಲು ಸಹ ಬೇರೆಯವರ ಸಹಾಯ ಪಡೆಯಬೇಕಾಗಿದೆ. ನೋಡುವ ಜನಕ್ಕೆ ಇದು ಕುತೂಹಲಕಾರಿಯಾಗಿ ಕಾಣಿಸಿದ್ರೂ ಅವರ ಬದುಕು ಮಾತ್ರ ನಿಜಕ್ಕೂ ಅತ್ಯಂತ ಕಷ್ಟಕರವಾಗಿದೆ ಎಂದು ಆ ಕುಟುಂಬದ ಸದಸ್ಯರು ಹೇಳಿಕೊಳ್ಳುತ್ತಾರೆ. ಈ ರೀತಿ ಕುಬ್ಜವಾಗಿರುವಂತಹ ಇವರಿಗೆ ಯಾವುದೇ ಕೆಲಸದ ಭದ್ರತೆ ಇಲ್ಲ, ಆರ್ಥಿಕ ಭದ್ರತೆ ಇಲ್ಲ, ನೌಕರಿ ಕೂಡ ಸಿಗುತ್ತಿಲ್ಲ, ಹುಡುಗ ಹುಡುಗಿ ಕೂಡ ಸಿಗುತ್ತಿಲ್ಲ ಅನ್ನೋದು ಅವರ ಸಮಸ್ಯೆ ಆಗಿದೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಆದ್ರೆ ಮದುವೆ, ಗಂಡ, ಮಕ್ಕಳು ಅಂತ ಕನಸು ಕಾಣುವ ಕಣ್ಣುಗಳಲ್ಲಿ ನೋವು, ಸಂಕಟ, ಯಾತನೆ ತುಂಬಿಕೊಂಡಿದೆ. ನೋಡುಗರಿಗೆ ಕಾಣುವ ನಗುವ ಮುಖದ ಹಿಂದೆ ಹೇಳಿಕೊಳ್ಳಲಾರದಷ್ಟು ನೋವು ತುಂಬಿಕೊಂಡಿದೆ. ಇಂಥ ಸ್ಥಿತಿ ಯಾರಿಗೂ ಬಾರದೆ ಇರಲಿ ಅನ್ನೋದು ಅವರ ಆಸೆ ಕೂಡ ಆಗಿದೆ. ಇನ್ನು ಈ ವ್ಯಕ್ತಿ ನೋಡಿ, ಇವನ ವಯಸ್ಸು 33, 2 ಅಡಿ ಮತ್ತು 4 ಇಂಚುಗಳು. ಹೆಸರು ಎಡ್ವರ್ಡ್ ನೀನೋ ಹರ್ನಾಂಡೆಸ್. ಇವನು ಕೊಲಂಬಿಯಾದ ವಾಸಿ. ಇವನೀಗ ವಿಶ್ವದ ಅತ್ಯಂತ ಕುಳ್ಳ ವ್ಯಕ್ತಿ ಎಂಬ ದಾಖಲೆಯನ್ನ ಬರೆದಿದ್ದಾನೆ. 2010ರಲ್ಲಿ 3 ಅಡಿ 64 ಇಂಚು ಇದ್ದರು. ಆದರೆ ಅದೇ ವರ್ಷ ನೇಪಾಳದ ಖಗೇಂದ್ರ ಥಾಪಾ ಮಾಗರ್ ಇವರ ದಾಖಲೆಯನ್ನ ಅಳಸಿ ಹಾಕಿದ್ದರು. ಖಗೇಂದ್ರ ಥಾಪಾ ಅವರ ಎತ್ತರ ಆಗ 2 ಅಡಿ 41 ಇಂಚು ಇತ್ತು. ಆದರೆ ಖಗೇಂದ್ರ ಬಳಿಯೂ ಈ ದಾಖಲೆ ಉಳಿಯಲಿಲ್ಲ. ಯಾಕಂದ್ರೆ ಅದೇ ವರ್ಷ ನೇಪಾಳದ ಚಂದ್ರಬಹದ್ದೂರ್ ದಂಗಿ ಈ ದಾಖಲೆಯನ್ನ ಅವರಿಂದ ತಮ್ಮದಾಗಿಸಿಕೊಂಡಿದ್ದರು. ಚಂದ್ರಬಹದ್ದೂರ್ ಅವರ ಎತ್ತರ 1 ಅಡಿ 41 ಇಂಚಾಗಿತ್ತು. ಆದ್ರೆ ಈಗ ಈ ಇಬ್ಬರು ವಿಧವೇಶರಾಗಿದ್ದಾರೆ. ಬದುಕಿರುವ ವಿಶ್ವದ ಅತ್ಯಂತ ಕುಬ್ಜ ವ್ಯಕ್ತಿ ಎಂಬ ದಾಖಲೆಗೆ ಮತ್ತೆ ಹರ್ನಾಂಡ್ ಹೆಸರುವಾಸಿಯಾಗಿದ್ದಾರೆ. ಬಗೋಟಾದ ವೈದ್ಯಕೀಯ ಚಿಕಿತ್ಸಾಲಯವೊಂದರಲ್ಲಿ ಹರ್ನಾಂಡೆಸ್ ಅವರಿಗೆ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ನ ಲ್ಯಾಟಿನ್ ಅಮೆರಿಕದ ತೀರ್ಪುಗಾರರಂತಹ ನಟಾಲಿಯಾ ರಾಮ್ಸೆ ಅವರು ಅಧಿಕೃತವಾಗಿ ಈ ಬಗೆಯ ದಾಖಲೆಯನ್ನ ನೀಡಿದ್ದಾರೆ. ಇದಾದ ಬಳಿಕ ಹರ್ನಾಂಡೆಸ್ ಮತ್ತೆ ಖುಷಿಯಿಂದ ಇದ್ದಾರೆ. 1986ರಲ್ಲಿ ಜನಿಸಿದ ಹರ್ನಾಂಡೆಸ್ ಅವರಿಗೆ 20ನೇ ವಯಸ್ಸಿನಲ್ಲಿ ಸೆವೆರ್ಡೈಸ್ ಹೈಪೋಥೈರಾಯ್ಡ್ ಸಮ್ ಅನ್ನುವ ಸಮಸ್ಯೆ ಇರುವುದರಿಂದ ಈ ರೀತಿ ಕುಬ್ಜತನ ಬೆಳವಣಿಗೆ ಆಗಿದೆ. ಆದರೆ ಇದು ಇವರ ಸಾಮಾನ್ಯ ಬದುಕಿಗೆ ಅಡ್ಡಿಯಾಗಿಲ್ಲ ಎನ್ನುತ್ತಾರೆ. ಬದುಕನ್ನ ಸವಾಲಾಗಿ ಸ್ವೀಕರಿಸಿದ ಹರ್ನಾಂಡೆಸ್ ಖುಷಿಯಿಂದಾಗಿ ತಮ್ಮ ಕುಟುಂಬದೊಂದಿಗೆ ಜೀವನವನ್ನ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಿಲ್ಲ ಒಂದು ತೊಂದರೆಗಳು, ನ್ಯೂನತೆಗಳು ಇದ್ದೇ ಇರುತ್ತವೆ. ಆ ಒಂದು ನ್ಯೂನತೆಗಳನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಖುಷಿಯಾಗಿ ಜೀವನ ನಡೆಸುವುದೇ ನಿಜಕ್ಕೂ ಒಂದು ಅದ್ಭುತ ಕಥೆಯಾಗಿದೆ. ಇಂತಹದೇ ಇನ್ನಷ್ಟು ಅದ್ಭುತ ಚಿತ್ರ ವಿಚಿತ್ರ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.